ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಭಾರಿ 3 ಕೇಂದ್ರ ಹಾಗೂ ಬಿಜೆಪಿ ಬಾಳೂರು ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ಹಾಗೂ ಬೀರ್ಗೂರು ಮಾಜಿ ಬೂತ್ ಅಧ್ಯಕ್ಷರು ಸತತವಾಗಿ 9 ವರ್ಷಗಳ ಕಾಲ ಹಾಗೂ ಬಾಳೂರು ಹೋಬಳಿ ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತರು ಆದಂತಹ ಶ್ರೀಯುತ ರಾಜೇಶ್ BR ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ. ನಮಸ್ಕಾರ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ನನ್ನ ಹೆಸರು ರಾಜೇಶ್ BR, ಕೂವೆ ಗ್ರಾಮ ಪಂಚಾಯತಿ ಸದಸ್ಯರು. ತಂದೆ ಹೆಸರು BM ರಾಮೇಗೌಡ, ಕೃಷಿಕರೇ. ತಾಯಿ ಜಯಮ್ಮ, ಅವರು ಕೂಡ ಕೃಷಿಕರೇ. ನಾವು 3 ಜನ ಮಕ್ಕಳು, 2 ಜನ ತಂಗಿದಿರು, ನನ್ನೊಬ್ಬನೇ. ತಂಗಿನ ಒಬ್ಬರನ್ನ ಜೈಪುರದ ಹತ್ರ ಮದುವೆ ಮಾಡಿಕೊಟ್ಟಿದ್ದೀವಿ, ಶಶಿಕಲಾ ಅಂತೇಳಿ. ಅವ್ರ ಗಂಡನ ಹೆಸರು ಆದರ್ಶ್ ಅಂತೇಳಿ, ಅವರು ಕೂಡ ಕೃಷಿಕರೇ. ಮತ್ತೊಬ್ಬರು ತಂಗಿನ ಮಾಳಿಂಗನಾಡು, ಬಾಳೂರು ಹೋಬಳಿನೇ, ರವಿ MC. ತಂಗಿ ಹೆಸರು ಸವಿತಾ. ನಾವು 3 ಜನ. ನೀವು ಮದುವೆ ಆಗಿರೋದು? ನಾನು ಮದುವೆ ಆಗಿದ್ದು ಕಳಸ, SK ಮೇಘಲ್ ಅಂತೇಳಿ. ನನ್ನ ಹೆಂಡತಿ ಹೆಸರು ಸಾಧ್ವಿ ಅಂತೇಳಿ. ಅವ್ರ ತಂದೆ ಹೆಸರು ಭೋಜೇಗೌಡರು, ಪೂರ್ಣಿಮಾ. ಓಕೆ. ಹಾಗೆ ನೀವೊಂದು ಸಮಾಜ ಸೇವೆ ಮತ್ತು ಜನಸ್ಪಂದನೆ ಕಾರ್ಯಕ್ರಮ ಇದರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಸುಮಾರು 20 ವರ್ಷದಿಂದ ಇದ್ದೀನಿ. ಸ್ಟಾರ್ಟಿಂಗು ಯುವ ಮೋರ್ಚಲ್ಲಿ ಬಜರಂಗ ದಳದ ಕಾರ್ಯಕರ್ತನಾಗಿ, ಆ ನಂತರ ಯುವ ಮೋರ್ಚಾನ ಅಧ್ಯಕ್ಷ ಆದೆ ಬಾಳೂರು ಹೋಬಳಿ. ಆ ನಂತರ ಬೂತಲ್ಲಿ 9 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಗ್ರೇಟ್. ಆ ನಂತರ ನನಗೆ ಗ್ರಾಮ ಪಂಚಾಯತಿ ನಿಲ್ಲಕ್ಕೆ ಒಂದು ಅವಕಾಶ ಆಯ್ತು. ಎಲ್ಲ ಜನರು ನನಗೆ ಸಹಕಾರ ಮಾಡಿದ್ರು. ನೀವೇ ನಿಲ್ಬೇಕು ಅಂದ್ರು, ನನಗೆ ಸಹಕಾರ ಮಾಡಿದ್ರು. ತುಂಬಾ ಇನ್ಫ್ಲುಯೆನ್ಸ್ ಕೂಡ ಆಯ್ತು. ನಾನು ಜನರಿಗೆ ಮೊದಲನೇ ಕೃತಜ್ಞೆಯನ್ನ ನನ್ನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನನ್ನ ಊರಿನ 4 ವಾರ್ಡ್ ಜನನ ಮೊದಲನೇ ಕೃತಜ್ಞೆ ಸಲ್ಲಿಸ್ತೇನೆ. ಗ್ರೇಟ್, ಖಂಡಿತವಾಗಿಯೂ. ಹಾಗೆ ನೀವೊಂದು ಬಿಜೆಪಿ ಬೂತ್ ಅಧ್ಯಕ್ಷರಾಗಿ 9 ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾರೆ. ಓಕೆ, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿ ಸ್ವಲ್ಪ. ಬೂತಲ್ಲಿ ಪ್ರತಿ ಮನೆಗೆ ಭೇಟಿ ಮಾಡ್ತಿದ್ದು. ಪ್ರತಿ ಎಲೆಕ್ಷನ್ ಬಂದಾಗ ನಮ್ಗೆ ಮನೆಗಳನ್ನ ಒಂದು ಜನಗಳಿಗೆ ಇಂಥ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಪ್ರಥಮವಾಗಿ ಒಂದು ಸರಿ MLA ಆಗಿದ್ರು. 2ನೇ MLA ಆದಾಗ ಕುಮಾರಸ್ವಾಮಿ ಅವರ ಬಗ್ಗೆನೇ ನಾವು ಹೇಳಿದ್ವು. ಒಳ್ಳೆಯ ಒಂದು ಕೆಲಸನೂ ಮಾಡಿದ್ರು. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಕುಗ್ರಾಮವಾಗಿತ್ತು, ತುಂಬಾ ಹುಲ್ಲಿನ ಗುಡಿಚಿಲುಗಳಿದ್ದು. ನಾವು ಫಸ್ಟ್ MLA ಅವರಿಗೆ ನಾವು ಗೆಲ್ಲಿಸ್ತೀವಿ, ಎಲ್ಲ ಜನ ಸೇರಿ ನಾವು ಬೇಡಿಕೆ ಕೊಟ್ಟಿದ್ದೆ ಫಸ್ಟ್ ನಮ್ಮ ಊರಿಗೆ ಮನೆ ಬೇಕು ಅಂತ. ಕೂಡ ಗೆದ್ದು ಆಯ್ತು. ಅವರು 100% ಮನೆನೂ ಮಾಡಿದ್ರು, ಎಲ್ಲರಿಗೂ ಮನೆನೂ ಕೊಟ್ರು. ಟೋಟಲ್ 80 ಮನೆ ಹೊಸಂಪುರ ಬೀರ್ಗೂರ್ ಕೊಟ್ಟಿದ್ದಾರೆ. 80 ಮನೆ. ಸತತವಾಗಿ ಇದೇ ತರ ನಾವು ಕೂಡ ಪರಿಚಯ ಆಗ್ತಾ ಹೋದು. ಜನರಿಗೆ ಸ್ಪಂದನೆ ಮಾಡ್ತಿದ್ದು, ಕೆಲವು ಕೆಲಸಗಳ ಬಗ್ಗೆ ಮಾಹಿತಿ ಹೇಳ್ತಿದ್ದು, NRGC ಬಗ್ಗೆ, ಕೆಲಸದ ಬಗ್ಗೆ, ಜನರಿಗೆ ವೈಯಕ್ತಿಕ ಸೌಲಭ್ಯಗಳೇನೆ ನಾವು ಇಂಥ ಸೌಲಭ್ಯಗಳನ್ನು ಬರುತ್ತೆ ಅಂತ ಹೇಳಿ ನಾವು ಕೂತಾಗ ಯುವ ಮೋರ್ಚಲ್ಲಿ. ಆಮೇಲೆ ನಮ್ಮ ರಾಷ್ಟ್ರೀಯ ಇವತ್ತು ಪ್ರಧಾನಮಂತ್ರಿ ಆದಂತ ಎಲ್ಲ ಏನೇನು ಭಾಗ್ಯಗಳು ಕೊಟ್ಟಿದ್ದಾರೆ, ಬೆನಿಫಿಟ್ಸು, ಅದನ್ನ ಜನರಿಗೆ ಮನೆ ಬಾಗಿಲಿಗೆ. ಯಾಕೆಂದ್ರೆ ದೇಶದಲ್ಲಿ ಪ್ರಧಾನಿ ಅಲ್ಲಿ ಮಾಡಬಹುದು, ಅಲ್ಲಿಂದ ಜನರ ಹಳ್ಳಿಗೆ ಹೋಗಿ ಮುಟ್ಟಬೇಕಾದ್ರೆ ಕಾರ್ಯಕರ್ತರೇ ಮೇಯ್ನು. ಅದಕ್ಕೆ ಬೂತ್ ಮಟ್ಟದ ಕಾರ್ಯಕರ್ತರು ಇವತ್ತು ಏನು ಜನರಿಗೆ ತಲುಪಿಸ್ತಾರೆ, ಅವಾಗ ಮಾತ್ರ ನಮ್ಮ ದೇಶದ ಪ್ರಧಾನಿ ಮಾಡಿರೋಂತ ಒಂದು ಸೌಲಭ್ಯಗಳು ತಳಮಟ್ಟದವರೆಗೂ ಮುಟ್ಟುತ್ತೆ. ಗ್ರೇಟ್, ಬಹಳ ದೊಡ್ಡ ವಿಷಯ ಹೇಳಿದ್ರು ತಾವು. ಓಕೆ. ಹಾಗೆ ನೀವೊಂದು ಶಕ್ತಿ ಕೇಂದ್ರದ ಪ್ರಭಾರಿ ಕೂಡ ಆಗಿದ್ರು. ಅಲ್ಲಿ ಏನೋ ಒಂದು ಜವಾಬ್ದಾರಿ. ಶಕ್ತಿ ಕೇಂದ್ರದ ಅಂದ್ರೆ ಒಂದು ಬೂತ್ ಅಲ್ಲಿ ಅಧ್ಯಕ್ಷರು ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ, ಬೂತ್ ಸದಸ್ಯರು ಇರ್ತಾರೆ. ಶಕ್ತಿ ಕೇಂದ್ರದ ಆದಾಗ ನಮ್ಮ ತಾಲೂಕು, ಜಿಲ್ಲಾ, ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಯಾವ ಒಂದು ಕಾರ್ಯಕ್ರಮಗಳನ್ನ ಆಯ್ಕೆ ಮಾಡಿರ್ತಾರೆ, ಆ ಇದಕ್ಕೆ ನಾವು ಈ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ನಾವು ಅದನ್ನ ಯೋಜನೆ ಮಾಡಬೇಕು, ತಲುಪಿಸ್ತಾ ಇರ್ಬೇಕು. ಅವ್ರಿಗೆ ಯಾವ ರೀತಿ ಸಂಘಟನೆ ಇದೆ, ಪೇಜ್ ಪ್ರಮುಖರು ಹೇಗೆ ಮಾಡ್ತಾರೆ, ಈ ತರ ಸಂಘಟನೆಗಳನ್ನ ನಾವು ಮಾಡಬೇಕು. ನಾವು ಬೂತ್ ಅಧ್ಯಕ್ಷರಿಗೆ ಹೇಳ್ಬೇಕು, ಅವ್ರು ಆ ತರ ಕಾರ್ಯಕರ್ತ. ಹಾಗೆ ನೀವೊಂದು ಕೂವೆ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರು ಕೂಡ ಆಗಿದ್ದೀರಿ. 3 ವರ್ಷಗಳ ಕಾಲ ಆಯಿತು. ಓಕೆ. ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರಿಗೋಸ್ಕರ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಏನೋ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದೀರಿ. ನಾವು ಗೆದ್ದ ನಂತರ ಜಲ್ ಜೀವನ್ ಮಿಷನ್ ಅಂತ ಕೇಂದ್ರದ ಒಂದು ಸ್ಕೀಮ್ ಬಂತು. ಪ್ರತಿ ಮನೆಗೂ
ನಮ್ಗೆ ನಲ್ಲಿಯನ್ನು ಕೊಡಬೇಕು, ಮನೆ ಮನೆಗೂ ನಲ್ಲಿ. ಮನೆ ಕೊಡಬೇಕು. ಹ್ಮ್ 100% ಆಗಿ ಮೊದಲು ಇರ್ಲಿಲ್ಲ, ಹ್ಮ್ ಈಗಂತೂ 100% ಕೊಟ್ಟಿದೀವಿ. ನಮ್ಮ ಎಲ್ಲಾ ವಾರ್ಡಲ್ಲೂ ಹ್ಮ್ ಒಂದು 2-3 ವಾರ್ಡಲ್ಲೂ ಉಳ್ಕೊಂಡಿದೆ, ಅದು ಆಲ್ರೆಡಿ ಈಗ ಆಗ್ತಿದೆ, ಕೆಲಸಗಳು ಚಾಲ್ತಿಯಲ್ಲಿದೆ. ಹ್ಮ್ ಹ್ಮ್ ಇನ್ನು 3 ವಾರ್ಡಲ್ಲಿ ಅಂತೂ ಕಂಪ್ಲೀಟ್ ಆಗಿದೆ, ಆಗಿದೆ. ಚೆನ್ನಾಗಿ ಕೆಲಸ ಆಗಿದೆ. Okay. ನೀರು ಬರ್ತಾ ಇದೆಯಾ ಅಥವಾ ನೀರು ಬರ್ತಾ ಇದೆ, ಪ್ರತಿ ಮನೆಗೂ ನೀರು ಹೋಗ್ತಾ ಇದೆ. ಬರ್ತಾ ಇದೆ. ಓಕೆ. ಹಾಗೆ ಎರಡನೇ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ರಸ್ತೆಗೋಸ್ಕರ ಏನು ಒಂದು ನಮ್ಮಲ್ಲಿ ತುಂಬಾ ರಸ್ತೆಗಳು ಇದ್ದು, ತುಂಬಾ ಕಷ್ಟನೂ ಇತ್ತು. ಹ್ಮ್ ನಮ್ದೇ ಆದಂತ ಶಾಸಕರು MP ಕುಮಾರಸ್ವಾಮಿ ಅವರು ಕಳೆದ ಬಾರಿ ಇದ್ರು, ಮಾಜಿ ಶಾಸಕರು. ಹ್ಮ್ ನಾವೆಲ್ಲ ಸದಸ್ಯರುಗಳು ಕೂಡ ಹೋಗಿ ಹ್ಮ್ ಅವ್ರ ಮನೆಗೆ ತಿಂಗಳಲ್ಲಿ ಒಂದು ಸರಿ ನಾವು ಮೀಟಿಂಗಿಗೆ ಹ್ಮ್ ಅವ್ರನ್ನ ಅಟೆಂಡ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಹ್ಮ್ ನಾವು ಪಟ್ಟಿ ಕೊಟ್ಟು 100% ಅಲ್ಲಿ ಮಾಡಕ್ಕಾಗಿಲ್ಲ, ಹ್ಮ್ ಒಂದು 50% ರಸ್ತೆಗಳನ್ನ ನಾವು ಮಾಡಿದೀವಿ. ಮಾಡಿದ್ವಿ. ಬೀರ್ಗೂರ್ ಆಗಿರ್ಬೋದು, ಹ್ಮ್ ಹೊಸಂಪುರ ಆಗಿರ್ಬೋದು, ಹ್ಮ್ ಚಂದೊಳ್ಳಿ ಆಗಿರ್ಬೋದು, ಹುಯಿಲ್ ಮನೆ ಆಗಿರ್ಬೋದು, ಹ್ಮ್ ಕಾಡು ಮನೆ ಆಗಿರ್ಬೋದು, ಇಂಥ ರಸ್ತೆಗಳನ್ನ ಮಾಡಿದೀವಿ. 100% ಆಗಿಲ್ಲ, ಆದ್ರೆ ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಶಿಕ್ಷಣಕ್ಕೋಸ್ಕರ ಏನು ಆದ್ಯತೆ ಕೊಟ್ಟಿದ್ದೀರಾ? ಶಿಕ್ಷಣಕ್ಕೆ ನಾವು ಶೌಚಾಲಯ, ಹ್ಮ್ ಸ್ಕೂಲು, ಉದ್ಯಾನವನ. ಹ್ಮ್ ಸ್ಕೂಲ್ ನನ್ನ ವಾರ್ಡಲ್ಲಿ 4 ಸ್ಕೂಲ್, ಪ್ರೈಮರಿ ಸ್ಕೂಲ್ ಬರುತ್ತೆ. ಹ್ಮ್ ಚಂದೊಳ್ಳಿ, ತಲಗೂರು, ತಲಗೂರು, ಹ್ಮ್ ಹೊಸಂಪುರ, ಬೀರ್ಗೂರು, ಹ್ಮ್ ಹ್ಮ್ 3ರಲ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಅಲ್ಲಿ ಮೇನ್ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಊಟದ ವ್ಯವಸ್ಥೆ ಆಗಿ, ಊಟದ ವ್ಯವಸ್ಥೆ ಚೆನ್ನಾಗಿದೆ, ಬಿಸಿ ಊಟದ ಎಲ್ಲ ಚೆನ್ನಾಗಿದ್ದಾವೆ. ತಿಂಗಳಿಗೆ 15 ದಿವಸಕ್ಕೆ 8 ದಿವಸಕ್ಕೆ ನಾವು ಎಲ್ಲ 4 ಜನ ಮೆಂಬರ್ಗಳಿದೀವಿ. 4 ಜನ ಮೆಂಬರ್ಗಳಲ್ಲೂ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಗ್ರೇಟ್. ಹಾಗೆ ಅಂಗನವಾಡಿಗೋಸ್ಕರ ಏನು ಸೌಲಭ್ಯನ ಕೊಟ್ಟು? ಅಂಗನವಾಡಿಗೂ ಅಷ್ಟೇ ಉದ್ಯಾನವನ ಕೊಟ್ಟಿದ್ದೀವಿ, ಹ್ಮ್ ಗಾರ್ಡನ್ ಮಾಡಿಸಿದೀವಿ, ಹೊಸ ಅಂಗನವಾಡಿ ಆಗಿದೆ. ಹ್ಮ್ ಬೀರ್ಗೂರಲ್ಲಿ ಹೊಸ ಅಂಗನವಾಡಿ ಆಗಿದೆ, ಹ್ಮ್ 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 ಇನ್ನು ಕೂಡ ಓಪನ್ ಆಗಿಲ್ಲ. ಓಕೆ. ಚೆನ್ನಾಗೇ ಇದೆ ಎಲ್ಲ ಅಂಗನವಾಡಿ. 5 ಅಂಗನವಾಡಿ ಬರುತ್ತೆ. ಹ್ಮ್ ಹೊಸಂಪುರ, ಬೀರ್ಗೂರು, ಹ್ಮ್ ಹುಯಿಲ್ ಮನೆ, ಚಂದೊಳ್ಳಿ, ತಲಗೂರು. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಚ್ಛತೆಗೋಸ್ಕರ ಏನು ಆದ್ಯತೆ ಕೊಟ್ಟು? ಸ್ವಚ್ಛತೆಗೆ ಘನತ್ಯಾಜ್ಯದ ಸ್ವಚ್ಛತೆ ಇದೆ. ನಾವು ಈ ಸಂಘಟನೆ ಯುವ ಮೋರ್ಚಾ ಸಂಘಟನೆ ಮುಖಾಂತರ ತಿಂಗಳಲ್ಲಿ ಒಂದ್ ಕಡೆ ನಾವು ಇಡೀ ಹೋಬಳಿಲಿ ಯಾವ್ದಾರು ಒಂದು ಭಾಗದಲ್ಲಿ ಸ್ಕೂಲ್ ಆಗಿರ್ಬೋದು, ಅಥವಾ ಸಾರ್ವಜನಿಕ ಪ್ಲೇಸ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಂತಲ್ಲಿ ನಾವು ಒಂದು ಒಗ್ಗೂಡಿಸ್ಕೊಂಡು ನಾವೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀರಾ? ಓಕೆ. ಹಾಗೆ ಗಾಡಿ ಸೌಲಭ್ಯ ಇದೆಯಾ ನಿಮ್ಮ ಗ್ರಾಮ ಪಂಚಾಯತಿಲಿ? ಇದೆ, ಕಸ ವಿಲೇವಾರಿ ಘಟಕ ಇದೆ. ನಾವು ಪ್ರತಿ ಮನೆಗೂ 2 ಹಸಿ ಕಸ, ಒಣ ಕಸ ಅನ್ನುವ 2 ಬಾಸ್ಕೆಟ್ ಕೊಟ್ಟಿದೀವಿ. ಅದರಲ್ಲಿ ಒಣ ಕಸ, ಹಸಿ ಕಸ 2 ಹಾಕ್ತಾರೆ. ಮಲ್ನಾಡ್ ಭಾಗ ಆಗಿದ್ರಿಂದ ಹಸಿ ಕಸನ ಕಾಂಪೋಸ್ಟ್ ಗಳನ್ನ ಮಾಡ್ತಾರೆ, ಒಣ ಕಸನ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಅದ್ರಲ್ಲಿ ಹಾಕಿಟ್ಟಿರ್ತಾರೆ. ತುಂಬಾ ಹಳ್ಳಿಗೆಲ್ಲ ಹೋಗೋದು ಕಷ್ಟ. ಆದ್ರೂ ರೋಡು ಟೌನ್ ಅಲ್ಲಿ ಪಕ್ಕ ನಾವು ವಾರದಲ್ಲಿ 4 ದಿವಸ 3 ದಿವಸ ಮಾಡ್ತಿದ್ವಿ. ಘನತ್ಯಾಜ್ಯದು ಇದೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ NRIG ಯಾವ ಕೆಲಸಗಳನ್ನ ಮಾಡಿಸ್ತಾರೆ? ಬಾಕ್ಸ್ ಚರಂಡಿ ಆಗಿದೆ, ಆಟದ ಮೈದಾನ ಆಗಿದೆ, ರಸ್ತೆ ಆಗಿದಾವೆ, ವೈಯಕ್ತಿಕ ಸೌಲಭ್ಯ ಅಡಿಕೆ ತೋಟಕ್ಕೆ ಕೃಷಿಕರಿಗೆ. ನಮ್ಮಲ್ಲಿ ತುಂಬಾ ಜಾಸ್ತಿ ರೈತರುಗಳು ಇದ್ದಾರೆ, ಕೃಷಿಕರಿಗೆ ಕೊಟ್ಟಿದ್ದಾರೆ. ಸೋಪಿಟ್ ಕೊಟ್ಟಿದೀವಿ, ಆಮೇಲೆ ಕಾಳು ಮೆಣಸಿಂದು, ತೊಟ್ಲು ಗುಂಡಿ, ಕುರಿ ಸೆಡ್ಡು, ದನಿನ್ ಶೆಡ್ಡು, ಕೋಳಿ ಸೆಡ್ಡು, ಇವೆಲ್ಲ ಏನೇನ್ ಸೌಲಭ್ಯಗಳು ಯಾರ್ಯಾರು ಫಲಾನುಭವಿಗಳಾಗಿರ್ತಾರೆ, ನಮ್ಗೆ ಗ್ರಾಮ ಸಭೆಯಲ್ಲಿ ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸಿರ್ತಾರೆ ಅದ್ರ ಪ್ರಕಾರ ನಾವು ಆಕ್ಷನ್ ಪೈ ಮಾಡ್ತೀವಿ. ಆಕ್ಷನ್ ಪೈಕಿ ಯಾರ್ಯಾರು ಅದಕ್ಕೆ ಅನರ್ಹರಾಗಿರ್ತಾರೆ ಅವರಿಗೆ ಆ ಸೌಲಭ್ಯಗಳನ್ನ ನಾವು ಖಂಡಿತ ತಲುಪಿಸಿದ್ವಿ. ಗ್ರೇಟ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲ ಸದಸ್ಯರುಗಳು ಹೇಗೆ ಒಟ್ಟಾಗಿ ಕೆಲಸ ಮಾಡ್ತಾರೆ? ನಾವು 12 ಜನ ಸದಸ್ಯರು ಕೂಡ ಬಾರಿ ಎಷ್ಟು ಜನ ಯಾವ ರೀತಿ ಇರ್ತಾರೆ ಅನ್ನೋದೊಂದು ಮೊದಲು ಗೆದ್ದಾಗ ಇದ್ರು. ನಾವು ಮೊದಲು ಗೆದ್ದದಕ್ಕಿಂತ ಈಗ ಒಂದೇ ಕುಟುಂಬ ಒಂದೇ ಮನೆಯೊಳಗೆ ಹೇಗಿದ್ದೀವಿ ಆ ತರ ನಾವು 12 ಜನನು ಇದೀವಿ. ಈಗ ಯಾರನ್ನೇ ಕೂಡ ಆದ್ರೂ ಯಾವುದೇ ವಿಚಾರಗಳನ್ನು ಬಿಟ್ಕೊಡಲ್ಲ. ನಮಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಗಿಂತ ಹಿರಿಯರು ಇರ್ತಾರೆ, ಅವ್ರು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ತುಂಬಾ ಚೆನ್ನಾಗಿ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಯಾಕೆಂದ್ರೆ ನಾವು ಈ 5 ವರ್ಷದಲ್ಲಿ ಒಂದೇ ಪಕ್ಷದ 12 ಜನ ಸದಸ್ಯರಾದಾಗ ನಮ್ದು ಯಾವುದೇ ಬಿರುಕು ಜನರಿಗೆ ಮೂಡಬಾರ್ದು. ಯಾಕೆಂದ್ರೆ ನೆಕ್ಸ್ಟ್ ಇನ್ನೊಬ್ಬ ಫೀಲೆ ಬರೋವರಿಗೆ ಇವ್ರು ಹೀಗೆ ಕಚ್ಚಾಡ್ತಾರೆ ಹಾಗೆ ಕಚ್ಚಾಡ್ತಾರೆ ಅನ್ಬಾರದು. ಅಷ್ಟು ನೀಟಲ್ಲಿ ನಾವು ಜನರಿಗೆ ಯಾವ ಕೆಲಸಗಳನ್ನ ತಲುಪಿಸಬೇಕು, ಬಿಟ್ರೆ ನಾವು ಯಾವುದೇ ಕಚ್ಚಾಡಲ್ಲ. ಹಾಗೆ PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ತುಂಬಾ ಒಳ್ಳೆಯ PDO ಆಗಿದ್ದಾರೆ. ಸುಮಾರು 8 ವರ್ಷ ನಮ್ಮಲ್ಲಿ PDO ಆಗಿದ್ದಾರೆ. ತುಂಬಾ ಅನುಭವಿ, ತುಂಬಾ ಒಳ್ಳೆ ಮನುಷ್ಯ. ನಿಮ್ಗೆ ರಾಜಕೀಯ ಗುರು ಅಂತ ಬಂದಾಗ ಯಾರಿಗೆ ಹೇಳಕ್ ಇಷ್ಟಪಡ್ತೀರ ತಾವು? ನನ್ನ ಗುರು ಅಂದ್ರೆ NE ಸುಮಿತ್ರ ಅಂತ ಹೇಳಿ, ಬಜರಂಗ ದಳ RSS ಕಾರ್ಯಕರ್ತ ಇದ್ರು. ಅವರೇ ನನ್ನ ಫಸ್ಟ್ ನನ್ನ ಪಕ್ಷಕ್ಕೆ
ನಮಗೆ ರಾಜಕೀಯ ಯಾವ ರೀತಿ ಇದೆ ಅಂತ ತೋರಿಸಿದ್ರು. 2ನೇ ಶಿವರಾಜ್ ಕಲ್ಮನೆ, 3ನೇ ಭರತಣ್ಣ. ಆಮೇಲೆ ನನ್ನ ಈ ಊರಿನ ಎಲ್ಲ ಹಿರಿಯರು, ನಾನು ಕೂಡ ಊರಿನ ಎಲ್ಲ ಅವರು ಗುರುವಿನ ಸ್ಥಾನಕ್ಕೆ ನನ್ನ ಇಟ್ಟಿದ್ದಾರೆ, ನನ್ನ ಬೆಳೆಸಿದ್ದಾರೆ. ಅದಕ್ಕೆ ನಾನು ಗುರು ಅಂತಾನೆ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನನ್ನ ಎಲ್ಲ ಮತದಾರರು ಆಗಿರ್ಬೋದು ಅವರಿಗೂ ಕೂಡ, ಆಮೇಲೆ ನನ್ನ ಸ್ನೇಹಿತರು, ನನ್ನ ಹಗಲು ರಾತ್ರಿ ನನ್ನ ಜೊತೆ ಇದ್ದು ಕೆಲಸ ಮಾಡಿದ್ದಾರೆ, ನನ್ನ ಇವತ್ತು ಕೂಡ ನನ್ನ ಜೊತೆ ಬೆನ್ಬಿಟ್ಟಿಲ್ಲ ಅಂತ ಅವರೆಲ್ಲ ಸ್ನೇಹಿತರಿಗೂ ಕೂಡ ನಾನು ಆ ಗುರುವಿನ ಸ್ಥಾನನೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ದೊಡ್ಡದೊಂದು ಮಾತು ಹೇಳಿದ್ರಿ ತಾವು. ಅಂದ್ರೆ ಊರಿನ ಗಣ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಮತದಾರರು ಮತ್ತೆ ಎಲ್ಲರೂ ನಿಮಗೆ ಒಂದು ಗುರುವಿನ ಸ್ಥಾನ ಕೊಡೋಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿ. ಗ್ರೇಟ್. ಹಾಗೆ ನಿಮ್ಮೊಂದು ಗ್ರಾಮದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸಣ್ಣ ಮಟ್ಟದಲ್ಲಿ ಇದ್ದನ್ನ ಇವತ್ತು ಬೆಳೆಸಿ, ನಾನು ಬೆಳೆದಿಲ್ಲ, ಜನರೇ ಬೆಳೆಸಿರೋದು. ಇಡೀ ನನ್ನ ಗ್ರಾಮದ 4 ವಾರ್ಡ್ ಜನ ನನ್ನ ಬೆಳೆಸಿರೋದು. ನನ್ನ ಇವತ್ತು ಗ್ರಾಮ ಪಂಚಾಯಿತಿ ಆಗಿ ಒಂದು ಜನಪ್ರತಿನಿಧಿ ಅಂತ ಆಗಿ ಮಾಡ್ಬೇಕಾದ್ರೆ ನಾನು ಅವರಿಗೆ ತುಂಬಾ ಅನಂತವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಿಮ್ಮೊಂದು ಯುವ ಪೀಳಿಗೆಗೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಯುವ ಪೀಳಿಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವಾಗಲೂ ನಮಗೆ ಎಜುಕೇಶನ್ ಬೇಕು. ಹೌದು. ಯಾವುದೇ ತಂದೆ ತಾಯಿಗೆ ಎಜುಕೇಶನ್ ಅಥವಾ ಮತ್ತೆ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಅವ್ರನ್ನ ಮಕ್ಕಳನ್ನ ಚಿಕ್ಕಲಿಂದ ದೊಡ್ಡವ್ರು ಮಾಡೋದು ತುಂಬಾ ಕಷ್ಟ. ಹೌದು. ಆ ತಂದೆ ತಾಯಿಗೆ ಯಾವತ್ತೂ ಕೂಡ ಒಂದು ಕೆಟ್ಟ ಹೆಸರಾಗಿ ಬರಬಾರದು. ಆ ರೀತಿ ನಮ್ಮ ಒಂದು ಯುವ ಪೀಳಿಗೆಗೆ ನಾನು ಮಾರ್ಗದರ್ಶನವಾಗಿ ಹೇಳ್ತೀನಿ. ಯಾಕೆಂದ್ರೆ ಮೊದಲನೇ ಗುರು ತಂದೆ ತಾಯಿ, 2ನೇ ಗುರು ವಿದ್ಯೆ. ಹೌದು. ಫಸ್ಟ್ ನಮ್ಮ ತಂದೆ ತಾಯಿಗೆ ಆ ವಿದ್ಯೆ ಕಲಿಸಕ್ಕೆ ಮಾರ್ಗದರ್ಶಿಗಳೇ ತಂದೆ ತಾಯಿ. ಹೌದು. ಅವರಿಗೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತರಂತ ಹೆಸರು ದೊಡ್ಡ ಮಟ್ಟಕ್ಕೆ ಬೆಳೆಯ, ಚಿಕ್ಕ ಮಟ್ಟದಲ್ಲಿ ಅವರು ಬೆಳೆಸಿರ್ತಾರೆ, ಅದಕ್ಕಿಂತ ದೊಡ್ಡ ಮಟ್ಟದ ತಂದೆ ತಾಯಿನ ಹೆಸರು ತರಂತ ಕೀರ್ತಿ ಅವ್ರ ಹತ್ರ ಇರುತ್ತೆ. ಹಾಗೆ ಈ ಒಂದು ಶಕ್ತಿ ಪ್ರಭಾರಿ ಕೂಡ ಆಗಿದ್ರಿ ಶಕ್ತಿ ಕೇಂದ್ರದ್ದು, ಹಾಗೆ ಬೂತ್ ಅಧ್ಯಕ್ಷರು ಕೂಡ ಆಗಿದ್ರಿ, ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರ ತಾವು. ಮುಂಬರುವ ಲೋಕಸಭೆ ಚುನಾವಣೆಗೆ ನಿಮ್ಮ ಒಂದು ಅನಿಸಿಕೆ ಏನು? ಮುಂಬರುವ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರವನ್ನು ನಮ್ಮ ದೇಶದ ಇವತ್ತು ಪ್ರಧಾನಮಂತ್ರಿಗಳು ವಿಶ್ವನಾಯಕ ಗುರು ಅಂತ ಹೇಳಿಸ್ಕೊಂಡಿದ್ದಾರೆ. ಇವತ್ತು ಎಲ್ಲರ ಜನರ ಬಾಯಿಲು ಕೂಡ ಅದನ್ನೇ ಬರ್ತಾ ಇರೋದು. 100% ನಮ್ಮ ಕ್ಷೇತ್ರ ಬಿಜೆಪಿನೇ ಗೆಲ್ಲುತ್ತೆ. ಗ್ರೇಟ್. ಹಾಗೆ ಕಾಂಗ್ರೆಸ್ ಪಕ್ಷದ 4 ಭಾಗ್ಯಗಳು ಸಹಿತ ಬಂದಿದೆ. ಈಗ ಅದು ಲೋಕಸಭೆಗೆ ಎಫೆಕ್ಟ್ ಆಗೋದಿಲ್ವಾ? ಇಲ್ಲ, ಅದೇ ಬೇರೆ, ಲೋಕಸಭೆನೇ ಬೇರೆ, ರಾಜ್ಯಸಭೆನೇ ಬೇರೆ. ಅವ್ರು ಕೊಟ್ಟಂತ ಭಾಗ್ಯಗಳು ರಾಜ್ಯಸಭೆಗೆ ಸಲ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ಕೊಟ್ಟಂತ ಇವತ್ತು ವಿಶ್ವಗುರು ನಾಯಕ ಅವನು ಕೊಟ್ಟಂತ ಇವತ್ತು ಯಾವುದೇ ಒಂದು ಭಾಗ್ಯ, ಗ್ಯಾಸ್ ಇರ್ಬೋದು, ಪ್ರತಿಯೊಂದು ಸೌಲಭ್ಯ, 108 ತರದ ಸೌಲಭ್ಯಗಳು ಕೂಡ ಪ್ರತಿಯೊಂದು ಮನೆಗೂ ಒಂದಲ್ಲ ಒಂದು ರೀತಿಯ ಸೌಲಭ್ಯ ಬಂದಿದೆ. ಹಾಗಾಗಿ ಇವತ್ತಿನ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗ್ಬೇಕು ಅಂತ ಎಲ್ಲರ ಜನರ ಆಶಯ, ಅದರಂತಾನೆ ಆಗುತ್ತೆ. 100% ನಮ್ಮ ಚಿಕ್ಕಮಗಳೂರು ಕ್ಷೇತ್ರವಂತೂ ಬಿಜೆಪಿನೇ ಗೆಲ್ಲುತ್ತೆ. ಗ್ರೇಟ್. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟಿವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರು ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಭಾರಿ 3 ಕೇಂದ್ರಗಳಲ್ಲಿ ಹಾಗೂ ಬಾಳೂರು ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ಹಾಗೂ ಬೀರ್ಗೂರು ಮಾಜಿ ಬೂತ್ ಅಧ್ಯಕ್ಷರು, ಸತತವಾಗಿ 9 ವರ್ಷ, ಹಾಗೂ ಬಾಳೂರು ಹೋಬಳಿ ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತರು ಆದಂತಹ ಶ್ರೀಯುತ ರಾಜೇಶ್ ಬಿಆರ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪೊಲಿಟಿಷಿಯನ್. ಧನ್ಯವಾದಗಳು.